ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರವಾಗಿ ಭೀಮಗೀತೆಗಳು ಹಾಡುವುದರ ಮುಖಾಂತರ ಫೆಬ್ರವರಿ 12ರಂದು ನಡೆಯುವ ದಲಿತ ಜನಜಾಗೃತಿ ವೇದಿಕೆ ಸಂಘಟನೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಲಿದೆ ಎಂದು ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಹುಗ್ಗಿ ಅವರು ತಿಳಿಸಿದ್ದಾರೆ. ದಲಿತ ಜನಜಾಗೃತಿ ವೇದಿಕೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಲಬುರಗಿಯಲ್ಲಿ ನಡೆಯಲಿರುವ ದಲಿತ ಜನಜಾಗೃತಿ ವೇದಿಕೆಯ 10ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮುನಿಪ್ರವ ಅಭಿನವ ಅಲ್ಲಮಪ್ರಭು ಲಿಂಗೇಶ್ವರ ಮಹಾಸ್ವಾಮಿಗಳು ನಾಗೂರು ಮಠ ಉದ್ಘಾಟಕರಾಗಿ ಅಲ್ಲಮಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ, ಬಸವರಾಜ್ ಮತ್ತಿಮೂಡು ಶಾಸಕರು ಗ್ರಾಮೀಣ ಮತಕ್ಷೇತ್ರ, ಮಾಜಿ ಸಚಿವ ರೇವನಾಯಕ್ ಬೆಳಮಗಿ ಹಾಗೂ ದಲಿತ ಹಿರಿಯ ಮುಖಂಡರ ವಿಠಲ್ ದೊಡ್ಮನಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಾಜ್ಕುಮಾರ್ ಎಚ್ ಕಪ್ನೂರ್, ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಶಾಂತಕುಮಾರ್ ಕಟ್ಟಿಮನಿ, ಶ್ರೀಕಾಂತ್ ಅಲಗೂಡ್, ರಾಕೇಶ್ ಅಲ್ದಿಹಾಳ್, ದಿಗಂಬರ್ ಬಬಲಾದ್, ಮಾಪಣ್ಣ ತಾಳ್ಕೇರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮರಲಿಂಗಪ್ಪ ಪಟ್ಟೆದ ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮದವರಿಗೆ ನನ್ನ ಜೈಭೀಮನ್ನು ಸಲ್ಲಿಸುತ್ತೆ. ವಿಷಯ ಏನಪ್ಪ ಅಂದ್ರೆ, ಸುಮಾರು 10 ವರ್ಷ ದಲಿತ ಜನಜಾಗೃತಿ ವೇದಿಕೆಯ ವಾರ್ಷಿಕೋತ್ಸವವನ್ನು ನಾಳೆ ಫೆಬ್ರವರಿ 12ರಂದು ಬೆಳಗ್ಗೆ 12:30ಕ್ಕೆ ಕಾರ್ಯಕ್ರಮ ಭೀಮಗೀತೆಯೊಂದಿಗೆ ಪ್ರಾರಂಭ ಮಾಡೋರಿದ್ದೀವಿ. ಹಾಗೂ ಅದರ ಜೊತೆಯಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮವನ್ನು 10ನೇ ವರ್ಷದ ವಾರ್ಷಿಕೋತ್ಸವ ಕುರಿತು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಸಂಘಟನೆ ಎಲ್ಲ ನನ್ನ ಜೊತೆಯಲ್ಲಿದ್ದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ದಲಿತ ಜಾಗೃತಿ ವೇದಿಕೆಯ ಸುಮಾರು ಜಿಲ್ಲೆಯಲ್ಲಿ ನಾವು ಕೂಡ ಅನೇಕ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಜಾಗೃತಿ ವೇದಿಕೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನಾಳೆ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಅಲ್ಲಮಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಶಾಸಕರು ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರು ಸಾಹೇಬರು ಹಾಗೂ ರಾಜ್ಕುಮಾರ್ ಎಚ್ ಕಪ್ನೂರು ಅಣ್ಣವರು ಹಿರಿಯ ದಲಿತ ಮುಖಂಡರು ಹಾಗೂ ವಿಠಲ್ ದೊಡ್ಮನಿ ಅಣ್ಣವರು ಹಾಗೂ ಶರ್ಮಾ ಸಾಹೇಬರು ಹಾಗೂ ಗ್ರಾಮೀಣ ಕ್ಷೇತ್ರ ಶಾಸಕ ಬಸವರಾಜ್ ಮತ್ತಿಮೂಡು ಸಾಹೇಬರು, ಅಪ್ಪುಗೌಡರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ. ಹಾಗಾಗಿ ನಮ್ಮ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷದ ಶಾಂತಕುಮಾರ್ ಕಟ್ಟಿಮನಿ ಹಾಗೂ ಮಾಪಣ್ಣವರು, ಸುಧೀರ್ ಅವರು, ಶ್ರೀಕಾಂತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಶ್ರಮವನ್ನು ಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಸರ್ ಅಂತೇಳಿ ನಮ್ಮ ಜೊತೆಯಲ್ಲಿ ಮಾತುಕತೆ ಆಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾಯಿದ್ದೀವಿ. ಹಾಗಾಗಿ ಪತ್ರಿಕೆ ಮಾಧ್ಯಮದವರು ಹಾಗೂ ಮಾಧ್ಯಮ ಸ್ನೇಹಿತರು ಎಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಪ್ರಚಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭೀಮ್. ಹಳ್ಳಿಯಿಂದ ಬಂದಿರತಕ್ಕಂಥ ಜನರಿಗೆ ಮಾಡ್ತೀವಿ ಸರ್, ಕನ್ನಡ ಭವನದಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲ ಸರ್, ಹಳ್ಳಿಯಿಂದ ಜನ ಕ್ರಷರ್ ತುಂಬ್ಕೊಂಡು ಬರ್ತಾರೆ ಸರ್ ನಮ್ಮ ಕಾರ್ಯಕರ್ತರು. ಹಾಂ ಸರ್, ಅಲ್ಲಿಂದ ಬಂದಾಗ ಅಲ್ಲಿಂದ ಊಟ ಪ್ರಾರಂಭ ಮಾಡ್ತೀವಿ ಸರ್. ಹಾಂ ಸರ್ ಇಲ್ಲ ಸರ್, ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ ಸರ್. ಹಾಂ ಸರ್, ಇರ್ತದೆ ಸರ್. ಹಾಗೂ ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ನಾವು ಕೇಕ್ ಕಟ್ ಮಾಡುವ ಮುಖಾಂತರ ಕಾರ್ಯಕ್ರಮ ಚಾಲನೆ ಸರ್.